ಯುದ್ಧದ ವಿಶ್ಲೇಷಣೆಯೇ ಬದಲಾಗತೊಡಗಿದೆ. ಗೋಧಿ ಮೀಡಿಯಾಗಳೆಲ್ಲ ತಮ್ಮ ಭಾಷೆಯನ್ನೇ ಬದಲಿಸಿಕೊಂಡಿವೆ. ಈವರೆಗೆ ಅಮೆರಿಕದ ಸಾಮರ್ಥ್ಯವನ್ನು ಮತ್ತು ಇಸ್ರೇಲ್ನ ತಾಂತ್ರಿಕ ಕೌಶಲ್ಯವನ್ನು ಪುಂಖಾನುಪುಂಖ ವಿವರಿಸ್ತಾ ಇದ್ದ ಗೋಧಿ ಮೀಡಿಯಾಗಳೆಲ್ಲ ಈಗ ಇರಾನಿನ ಸಾಮರ್ಥ್ಯದ ಬಗ್ಗೆ ಮಾತಾಡತೊಡಗಿವೆ. ಅದರ ಡ್ಯಾನ್ಸಿಂಗ್ ಮಿಸೈಲ್ ಎಂದೇ ಹೆಸರಾಗಿರುವ ಸಜಿಲ್ ಬಗ್ಗೆ ಮಾಹಿತಿ ಕೊಡತೊಡಗಿವೆ. ಇಸ್ರೇಲ್ನಲ್ಲಾಗಿರುವ ಮತ್ತು ಆಗ್ತಾ ಇರುವ ಅನಾಹುತಗಳನ್ನು ಮೆತ್ತಗೆ ಹೇಳತೊಡಗಿವೆ. ಫೆಬ್ರವರಿ 28ರಂದು ದಾಳಿ ಆರಂಭವಾದ ದಿನವೇ ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಾಮ್ನಾಯಿ ಅವರ ಹತ್ಯೆಯನ್ನು ಸಂಭ್ರಮಿಸಿದ್ದ ಅವೇ ಮೀಡಿಯಾಗಳು ಈಗ ತಮ್ಮ ವರಸೆಯನ್ನು ನಿಧಾನಕ್ಕೆ ಬದಲಿಸತೊಡಗಿವೆ. ಖಾಮಿನಾಯಿ ಹತ್ಯೆಯೊಂದಿಗೆ ಇರಾನಿನ ಕತೆ ಮುಗಿಯಿತು ಎಂಬಂತೆ ಆಡ್ತಾ ಇದ್ದವರು ಕಣ್ಣು ಬಾಯಿ ಬಿಟ್ಟು ಇರಾನ್ನ ಕಡೆಗೆ ಈಗ ನೋಡ್ತಾ ಇದ್ದಾರೆ. ಶಾಂತಿ ಸ್ಥಾಪನೆಯಾಗಬೇಕು ಎಂದು ಹೇಳತೊಡಗಿದ್ದಾರೆ. ಇದಕ್ಕೆ ಕಾರಣ ಇರಾನಿನ ತಿರುಗೇಟು, ಟ್ರಂಪ್ ಅವರ ಅಸಹಾಯಕತೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ನಡೆಸುತ್ತೆ ಎಂದು ನಾವು ನಿರೀಕ್ಷಿಸಿಯೇ ಇರಲಿಲ್ಲ. ಇರಾನ್ ಮಣಿದಿಲ್ಲ, ಅದು ಶಕ್ತಿಶಾಲಿಯಾಗಿದೆ ಎಂಬ ಟ್ರಂಪ್ ಹೇಳಿಕೆ. ಸ್ವತಃ ಅವರೇ ಇರಾನಿನ ಸಾಮರ್ಥ್ಯಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. Look what happened in the last 2 weeks. They weren't supposed to go after all these other countries in the Middle East. Those missiles were set to go after them. So they hit Qatar, Saudi Arabia, UAE, Bahrain, Kuwait. Nobody expected that. We were shocked. And the other one, they fought back. They could have yielded. But think of it, if we weren't around, they had tremendous power. ವೀಕ್ಷಕರೇ, ಇದು ಎಡಿಟರ್ ಸ್ಪೆಕ್. ಆರಂಭದಲ್ಲಿ ಯುದ್ಧಕ್ಕೆ ಅಮೆರಿಕ ಕೊಟ್ಟ ಕಾರಣ ಬಹಳ ಸ್ಪಷ್ಟ ಆಗಿತ್ತು. ಇರಾನಿನಲ್ಲಿ ಆಡಳಿತವನ್ನು ಬದಲಾಯಿಸುವುದೇ ಯುದ್ಧದ ಮುಖ್ಯ ಗುರಿ ಎಂದು ಅಮೆರಿಕ ಹೇಳಿತ್ತು. ಇಸ್ರೇಲ್ ಕೂಡ ಹೇಳಿತ್ತು. ಇರಾನಿನ ಸಮುದ್ರಕ್ಕೆ ಅಬ್ರಹಾಂ ಲಿಂಕನ್ ಎಂಬ ಸಮರ ನೌಕೆಯನ್ನು ಅಮೆರಿಕ ಕಳುಹಿಸಿಕೊಟ್ಟಿತ್ತು. ಇದನ್ನು ಜಗತ್ತಿನಲ್ಲಿ ಅತ್ಯಾಧುನಿಕವಾದ ನೌಕೆ ಮತ್ತು ಇರಾನನ್ನು ಮುಳುಗಿಸಿ ಬಿಡುವುದಕ್ಕೆ ಅದೊಂದೇ ಸಾಕು ಎಂಬ ರೀತಿಯಲ್ಲಿ ಮೀಡಿಯಾಗಳು ವರ್ಣಿಸಿದವು. ಇದರ ಬೆನ್ನಿಗೆ USS ಜೆರಾಲ್ಡ್ ಫೋರ್ಡ್ ಎಂಬ ಇನ್ನೊಂದು ಅತ್ಯಾಧುನಿಕ ನೌಕೆಯನ್ನು ಅಮೆರಿಕ ಕಳುಹಿಸಿಕೊಟ್ಟಿತು. ಇವೆರಡೂ ಜೊತೆ ಸೇರಿದರೆ ಇರಾನ್ ಬಿಡಿ ಇಡೀ ಗಲ್ಫ್ ರಾಷ್ಟ್ರಗಳೇ ನಾಶವಾಗಬಲ್ಲುದು ಎಂಬ ರೀತಿಯಲ್ಲಿ TV ಚಾನೆಲ್ಗಳು ಬಿಲ್ಡಪ್ ಕೊಟ್ಟವು. ಇದರ ಜೊತೆಗೆ ಇಸ್ರೇಲ್ ಮತ್ತು ಅಮೆರಿಕಾದಲ್ಲಿರುವ ಶಸ್ತ್ರಾಸ್ತ್ರಗಳ ಬಗ್ಗೆ ನಮ್ಮ ಗೋಧಿ ಮೀಡಿಯಾಗಳು ಸಾಲು ಸಾಲು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದವು. ಮಾತ್ರ ಅಲ್ಲ, ಯುದ್ಧದ ಮೊದಲ ದಿನವೇ ಅಲ್ಲಿ ಖಾಮಿನಾಯಿ ಅವರ ಹತ್ಯೆಯನ್ನು ಅಮೆರಿಕ ನಡೆಸಿದಾಗ ಜಗತ್ತು ಕೂಡ ಮೌನವಾಯಿತು. ಇರಾನ್ ಒಂದೆರಡು ದಿನಗಳಲ್ಲಿ ಅಮೆರಿಕಕ್ಕೆ ಶರಣಾಗಿ ಬಿಡುತ್ತೆ ಎಂದು ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳು ಅಂದುಕೊಂಡವು. ಆದ್ದರಿಂದಲೇ ಹೆಚ್ಚಿನ ರಾಷ್ಟ್ರಗಳು ಖಾಮಿನಾಯಿ ಅವರ ಹತ್ಯೆಗೆ ಮೌನ ವಹಿಸಿದವು. ಭಾರತ ಕೂಡ ಮೌನ ವಹಿಸಿತು. ಯುರೋಪಿನ ರಾಷ್ಟ್ರಗಳು ಕೂಡ ಮೌನವಾದವು. ನಾವು ಖಂಡಿಸಿಬಿಟ್ರೆ ಎಲ್ಲಿ ಅಮೆರಿಕ ನಮ್ಮ ವಿರುದ್ಧ ತಿರುಗಿ ಬೀಳಬಹುದೋ ಎಂಬ ಭಯ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ಕಾಡಿದಂತಿತ್ತು. ಅದಕ್ಕೆ ವೆನಿಜುವೆಲಾದ ಅಧ್ಯಕ್ಷರನ್ನು ರಾತ್ರೋರಾತ್ರಿ ಅಮೆರಿಕಕ್ಕೆ ಟ್ರಂಪ್ ಎತ್ತಿಕೊಂಡು ಬಂದದ್ದು ಕೂಡ ಒಂದು ಕಾರಣ ಆಗಿತ್ತು. 2 ವಾರಗಳ ತನಕ ಬಹುತೇಕ ಅಮೆರಿಕದ ಅಣತಿಯಂತೆ ಕುಣಿದವರೆಲ್ಲ ಈಗ ತಿರುಗಿ ಬೀಳತೊಡಗಿದ್ದಾರೆ. ಜಗತ್ತಿನ ಒಟ್ಟು ತೈಲ ಸಾಗಾಟದ ಪೈಕಿ 30% ತೈಲ ಸಾಗುವ ಹುರ್ಮುಜ್ ಜಲಸಂಧಿಯನ್ನು ಇರಾನ್ ಮುಚ್ಚುವ ಮೂಲಕ ಅಮೆರಿಕದ ಅಷ್ಟೂ ಲೆಕ್ಕಾಚಾರಗಳು ತಲೆಕೆಳಗಾಗಿವೆ. ಇನ್ನೊಂದು ಕಡೆ ಅಮೆರಿಕದ ಸೇನಾ ನೆಲೆ ಇರುವ ಅಷ್ಟು ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಪದೇ ಪದೇ ದಾಳಿ ಮಾಡ್ತಾ ಇದೆ. ಈ ಎರಡನ್ನು ಟ್ರಂಪ್ ಆಗಲಿ ನೆತನ್ಯಾಹು ಆಗಲಿ ನಿರೀಕ್ಷಿಸೇ ಇರಲಿಲ್ಲ. ಸರಿಯಾದ ಯುದ್ಧ ತಂತ್ರವಿಲ್ಲದೆ ಇವರಿಬ್ಬರು ಯುದ್ಧಕ್ಕೆ ಇಳಿದಿದ್ರು. ಮಡುರಾ ಅವರನ್ನು ಸುಲಭದಲ್ಲಿ ಎತ್ತಿಕೊಂಡು ಬಂದ ತನಗೆ ಇರಾನ್ ಯಾವ ಲೆಕ್ಕ ಎಂಬುದು ಟ್ರಂಪ್ ಅವರ ನಂಬಿಕೆಯಾಗಿತ್ತು. ಆರಂಭದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗಳು ಜೊತೆ ಸೇರಿ ಇರಾನಿನ ವಿವಿಧ ಸ್ಥಳಗಳ ಮೇಲೆ ಬಾಂಬ್ ಸುರಿಸಿದವು. ಅದರ ಅಣು ರಿಯಾಕ್ಟರ್ ಮೇಲೆ ಕೂಡ ದಾಳಿ ನಡೆಸಿತು. ಈ ದಾಳಿಗೆ ಇರಾನ್ ಸತ್ತೇ ಹೋಯಿತು ಎಂದು ನಮ್ಮ ಮೀಡಿಯಾಗಳು ಹೇಳಿಕೊಂಡವು. ಆದರೆ ಈಗ ಟ್ರಂಪ್ಗೆ ಸುಸ್ತಾಗಿ ಬಿಟ್ಟಿದೆ. ಹುರ್ಮುಜ್ ಜಲಸಂಧಿಯನ್ನು ಇರಾನಿನ ಕೈಯಿಂದ ಬಿಡುಗಡೆಗೊಳಿಸಲು ಸಹಾಯ ಮಾಡಿ ಎಂದು ಟ್ರಂಪ್ ಜಗತ್ತಿನ ಮುಂದೆ ಭಿಕ್ಷೆ ಬೇಡ್ತಾ ಇದ್ದಾರೆ. ಆದರೆ ಯಾವ ರಾಷ್ಟ್ರಗಳು ಅವರ ವಿನಂತಿಗೆ ಕ್ಯಾರೆ ಅಂತ ಇಲ್ಲ. ಜರ್ಮನಿ, ಬ್ರಿಟನ್, ಸ್ಪೇನ್, ಆಸ್ಟ್ರೇಲಿಯಾ, ಫ್ರಾನ್ಸ್ ಸಹಿತ ಯಾವ ರಾಷ್ಟ್ರಗಳು ಅವರಿಗೆ ನೆರವಾಗಲು ಮುಂದೆ ಬರ್ತಾನೇ ಇಲ್ಲ. ಕಳೆದ ವರ್ಷ ಈ ಹುರ್ಮುಜ್ ಜಲಸಂಧಿಯಲ್ಲಿ ಸಾಗಿದ ತೈಲ ಹಡಗುಗಳ ಪೈಕಿ 70% ತೈಲ ಹಡಗುಗಳು ಭಾರತ, ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾಗಳಿಗೆ ಸಾಗಿತ್ತು. ಆದ್ದರಿಂದ ಈ ದಾರಿಯನ್ನು ಬಿಡುಗಡೆಗೊಳಿಸುವುದಕ್ಕೆ ಯುದ್ಧ ನೌಕೆಗಳನ್ನು ಕಳಿಸಿಕೊಡುವಂತೆ ಈ ರಾಷ್ಟ್ರಗಳಲ್ಲಿ ಮರ್ಯಾದೆ ಬಿಟ್ಟು ಟ್ರಂಪ್ ವಿನಂತಿಸಿದರು. ಆದರೆ ಈ ರಾಷ್ಟ್ರಗಳು ಅವರ ವಿನಂತಿಯನ್ನು ತಿರಸ್ಕರಿಸಿದವು.
ಇದೀಗ ಟ್ರಂಪ್ ಹತಾಶರಾಗಿದ್ದಾರೆ. ನಾನು ಮಾತುಕತೆಗೆ ಸಿದ್ಧನಿದ್ದೇನೆ, ಆದರೆ ಇರಾನ್ ಒಪ್ಪಿಕೊಳ್ತಾ ಇಲ್ಲ ಎಂದು ಸಾರ್ವಜನಿಕವಾಗಿ ಹೇಳಿಕೊಳ್ಳುವಷ್ಟು ಅವರು ಹತಾಶೆಗೆ ಒಳಗಾಗಿದ್ದಾರೆ. ನಿಜವಾಗಿ ಈ ಯುದ್ಧ ಅಮೆರಿಕದ ಅಗತ್ಯ ಆಗಿರಲೇ ಇಲ್ಲ. ಅಮೆರಿಕವನ್ನು ಬಲೆಗೆ ಬೀಳಿಸಿದ್ದು ನೆತನ್ಯಾಹು. ಈ ಯುದ್ಧ ಅಮೆರಿಕದ ಅಗತ್ಯ ಎಂಬಂತೆ ಟ್ರಂಪ್ ಅವರ ಮನವೊಲಿಸುವಲ್ಲಿ ನೆತನ್ಯಾಹು ಯಶಸ್ವಿಯಾದರು. ತಾನು ನೆತನ್ಯಾಹು ತೋಡಿದ ಗುಂಡಿಗೆ ಬೀಳ್ತಾ ಇದ್ದೇನೆ ಅನ್ನೋದು ಟ್ರಂಪಿಗೆ ಗೊತ್ತಾಗಲೇ ಇಲ್ಲ. ಅಮೆರಿಕದ ಈ ಹಿಂದಿನ ಅಧ್ಯಕ್ಷರುಗಳ ಮೇಲೂ ಇಂಥದ್ದೇ ಒತ್ತಡವನ್ನು ನೆತನ್ಯಾಹು ಹಾಕಿದರು. ಇರಾನಿನ ಮೇಲೆ ದಾಳಿ ನಡೆಸುವಂತೆ ಪುಸಲಾಯಿಸಿದರು. ಆದರೆ ಇರಾನಿನ ಶಕ್ತಿ ಏನು ಮತ್ತು ಅದರ ಪರಿಣಾಮ ಏನು ಅನ್ನುವುದು ಅವರೆಲ್ಲರಿಗೂ ಗೊತ್ತಿತ್ತು. ಈಗ ಟ್ರಂಪಿಗೂ ಅದರ ಅರಿವಾಗತೊಡಗಿದೆ. ಯುದ್ಧಕ್ಕೆ ಹೊರಡುವಾಗ ಜಗದೇಕ ವೀರನಂತೆ ಫೋಸು ಕೊಟ್ಟಿದ್ದ ಟ್ರಂಪ್ ಇದೀಗ ಜಗತ್ತಿನ ಮುಂದೆ ಅಸಮರ್ಥರಂತೆ ಒಂಟಿಯಾಗಿ ನಿಂತಿದ್ದಾರೆ. ಸಂಧಾನಕ್ಕೆ ಕರೆದರೂ ಇರಾನ್ ಬರ್ತಾ ಇಲ್ಲ ಎಂದು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅಮೆರಿಕಕ್ಕೆ ಬಹುಪರಾಕ್ ಹೇಳ್ತಾ ಇದ್ದ ಟಿವಿ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾದ ಬಲಪಂಥೀಯ ಬಳಕೆದಾರರು ಈಗ ಇರಾನಿನ ಯುದ್ಧಾಸ್ತ್ರಗಳ ಬಗ್ಗೆ ಕೊಂಡಾಡತೊಡಗಿದ್ದಾರೆ. ಅದರ ಸಜಿಲ್ ಕ್ಷಿಪಣಿಯ ಬಗ್ಗೆ ಅಚ್ಚರಿಯಿಂದ ಮಾಹಿತಿ ಕೊಡತೊಡಗಿದ್ದಾರೆ. ಮಾತ್ರ ಅಲ್ಲ, ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಡ್ರೋನ್ಗಳ ಸಾಮರ್ಥ್ಯದ ಬಗ್ಗೆ ವಿವರ ಕೊಡತೊಡಗಿದ್ದಾರೆ. ಇರಾನಿನ ಬತ್ತಳಿಕೆಯಲ್ಲಿರುವ ಖುರ್ರಮ್ ಶಹರ್, ಫತಹ್, ಯಾ ಅಲಿ, ಇಮಾದ್, ಖದರ್, ಖೈಬರ್ ಇತ್ಯಾದಿ ನವನವೀನ ಸಾಮರ್ಥ್ಯದ ಮಿಸೈಲ್ಗಳ ಬಗ್ಗೆ ಹೇಳತೊಡಗಿದ್ದಾರೆ. ಸಜಿಲ್ ಎಂಬ ಡ್ಯಾನ್ಸಿಂಗ್ ಮಿಸೈಲ್ ಹೇಗೆ ಇರಾನಿನ ಐರನ್ ಡೋಮ್ ಕಣ್ತಪ್ಪಿಸಿ ನಾಶನಷ್ಟ ಉಂಟು ಮಾಡಬಲ್ಲದು ಎಂದು ಹೇಳತೊಡಗಿದ್ದಾರೆ. ಅಂತೂ ಒಂದೇ ದಿನದಲ್ಲಿ ಯುದ್ಧ ಗೆದ್ದ ಫೋಸ್ ಕೊಟ್ಟಿದ್ದ ಟ್ರಂಪ್ ಮತ್ತು ನೆತನ್ಯಾಹು ಸದ್ಯ ಜಗತ್ತಿನ ಮುಂದೆ ನೆರವಿಗಾಗಿ ಯಾಚಿಸುವಷ್ಟು ಪರಿಸ್ಥಿತಿ ಹದಗೆಟ್ಟಿದೆ. ಇನ್ನೊಂದು ಕಡೆ ನೆತನ್ಯಾಹು ಅವರು ಜೀವಂತ ಇದ್ದಾರೋ ಇಲ್ಲವೋ ಅನ್ನುವ ಅನುಮಾನ ಕೂಡ ಕಾಡ್ತಾ ಇದೆ. ಅವರು ಬಿಡುಗಡೆ ಮಾಡಿದ 3 ವಿಡಿಯೋಗಳು ಡೀಪ್ ಫೇಕ್ ಎಂದು ಹೇಳಲಾಗ್ತಾ ಇದೆ. ಇರಾನಿನ ಈ ತಿರುಗೇಟು ಟ್ರಂಪ್ ಅವರ ಯುದ್ಧದಾಹಕ್ಕೆ ಶಾಶ್ವತ ಪರದೆ ಎಳೆದು ಬಿಡುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.